ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ಬಿಡೋಣ. ನೋ ಅಬ್ಜೆಕ್ಷನ್ ಎಟ್ ಆಲ್. ನನ್ನ ಕಿರು ಬೆರಳು ನಿನ್ನ ಟಚ್ ಮಾಡಲ್ಲಪ್ಪ. ಹಳ್ಳಿಲಿ ಹೇಗಿದ್ವು ಇಲ್ಲೂ ಹಾಗೇನೆ. ನೋ ಚೇಂಜಸ್ ಎಟ್ ಆಲ್. ನನ್ನ ಕಿರು ಬೆರಳು ನಿಮ್ಮನ್ನ ಮುಟ್ಟಲ್ಲ ಅನ್ನೋ ಮಾತು ಕೊಟ್ಟಿರುವಾಗ ಆ ಮಾತನ್ನ ನನ್ನ ಜೀವನ ಪರ್ಯಂತ ನಡ್ಕೋತೀನಿ. ನೀವೇ ನನ್ನನ್ನ ಗಂಡ ಅಂತ ಒಪ್ಪದೇ ಇರುವಾಗ ಇನ್ ನಿಮ್ಮನ್ನ ಮುಟ್ಟೋ ಅಧಿಕಾರ ನನಗೆಲ್ಲಿದೆ? ಹಾಗಾಗಿ ನೀವು ಭಯ ಪಡದೆ ನನ್ನ ಜೊತೆ ಆರಾಮಾಗಿರ್ಬೋದು. ದಯವಿಟ್ಟು ನೀವು ನನಗ್ ಡಿಸ್ಟರ್ಬ್ ಮಾಡದೆ, ಪಕ್ಕದ ರೂಮಲ್ಲಿರೋ ಕಪಲ್ಗೂ ಡಿಸ್ಟರ್ಬ್ ಮಾಡದೆ, ನಿಮಗೂ ಡಿಸ್ಟರ್ಬ್ ಮಾಡ್ಕೊಳ್ದೆ ಆರಾಮಾಗಿದ್ಬಿಡಿ. ರೀ, ಇಷ್ಟು ದಿನ ಆದ್ಮೇಲೆ ಅಪರೂಪಕ್ಕೆ ಹೊರಗಡೆ ಬಂದಿದೀವಿ. ನೆಮ್ಮದಿಯಾಗಿ ಎಂಜಾಯ್ ಮಾಡ್ರಿ. ಇಲ್ಲೂ ಯಾಕ್ರಿ ತಲೆ ಕೆಡ್ಸ್ಕೊತಿದ್ದೀರಾ? ಸಿಂಗಾರಿ, ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಗುಡ್. ಹೋಗಿ ಫ್ರೆಶ್ ಅಪ್ ಆಗಿ ನಮ್ದು ರೆಡಿ ಮಾಡಿದಾರೆ ಅಂತ ನೋಡ್ಕೊಂಡು ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ನಾವು ಇದಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳೋದು. ಒಂದ್ ಹೆಣ್ಣಿಗೆ ಎಷ್ಟು ಗೌರವ ಕೊಡೋರು ನನ್ನ ಜೀವನದಲ್ಲಿ ಏನಕ್ಕೆ ಹಾಗೆಲ್ಲ ನಡ್ಕೊಂಡ್ಬಿಡ್ರಿ? ಅದೊಂದು ಘಟನೆ ನಡೀದೇ ಹೋಗಿದ್ದಿದ್ರೆ ಇಬ್ರು ಜೀವನದಲ್ಲಿ ಚೆನ್ನಾಗೇ ಇರ್ತಿದ್ವಿ. ಯಪ್ಪ, ಇವರಿಬ್ರು ಒಂದ್ ಮಾಡೋ ಅಷ್ಟರಲ್ಲಿ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೀವ ಅಂತ ಭಯ ಆಗ್ತಿದೆ ಕಣೆ. ಏನಂದ್ರಿ? ಹ್ಞೂ ಕಣೆ, ಗಂಡ ಹೆಂಡತಿ ಫೀಲಿಂಗ್ಸ್ ಅಂದ್ರೆ ಏನು ಅಂತ ಕೇಳ್ತಾಳೆ. ಸರಿ ನಡಿ, ನಾವಿಬ್ರು ಹಾಸಿಗೆ ಮೇಲೆ ಕೂತ್ಕೊಳ್ಳೋಣ. ರೀ, ನಾನು ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀನಿ. ಓಕೆ? ಹಸ್ರನ್ನೆಲ್ಲ ನೋಡ್ತಾ ಇದ್ರೆ ಯಾವ್ದೋ ಹೊಸ ಜಾಗಕ್ಕೆ ಬಂದಿದೀವಿ ಅನ್ನಿಸ್ತಿಲ್ಲ. ಈ ಮನೆ, ಈ ಮರ, ಇದನ್ನೆಲ್ಲ ನೋಡ್ತಿದ್ರೆ ತೋಟದ ಮನೆಯಲ್ಲಿ ಇದೀವಿ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಈ ಜಾಗ ನಿನಗೆ ಇಷ್ಟ ಆಯ್ತು ಅನ್ನು? ಇಷ್ಟ ಏನೋ ಆಯ್ತು. ಆದ್ರೆ ಇಂಥ ಜಾಗ ಅಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ವಾ? ಇದೆ ಕಣಮ್ಮ, ಆದ್ರೆ ನಿನ್ಗಲ್ಲಿ ಈ ತರ ಸಮುದ್ರ ಸಿಗಲ್ಲ. ಸಮುದ್ರ ಬೇಕು ಅಂದ್ರೆ ನಾವಿಂತ ಜಾಗಕ್ಕೆ ಬರ್ಬೇಕು. ಅದ್ ಸರಿ, ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಇನ್ನೆಲ್ಗೆ? ಊಟಕ್ಕೆ. ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಗಳಿರುತ್ತವೆ. ವೆಜ್, ನಾನ್ ವೆಜ್, ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅಷ್ಟೊಂದೆಲ್ಲ ಕೊಡ್ತಾರ ಇಲ್ಲಿ? ಸುಮ್ನೆ ಏನು ಕೊಡೋದಿಲ್ಲಮ್ಮ, ನಾವು ದುಡ್ಡು ಕೊಟ್ಟಿರ್ತೀವಿ, ಅದಕ್ಕೆ ಸರ್ವಿಸ್ ಕೊಡ್ತಾರೆ. ತಿಂದಾದ್ಮೇಲೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ತಿನ್ನೋದು, ಬೀಚ್ಗೆ ಹೋಗೋದು, ಆರಾಮಾಗಿ ಓಡಾಡ್ಕೊಂಡು ಈಜಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿಂದ ಬಂದ್ ರೂಮಲ್ಲಿ ಟಿವಿ ನೋಡ್ಕೊಂಡು ನೆಮ್ಮದಿಗೆ ಮಲ್ಗಿದ್ರೆ ಮುಗೀತು. ಇಲ್ಲಿರೋ ಅಷ್ಟು ದಿನನೂ ಇಷ್ಟೇ ಕೆಲ್ಸ. ಹಾಗಾದ್ರೆ ನಮ್ಗಿಲ್ಲಿ ಬೇರೆ ಏನೋ ಕೆಲ್ಸ ಇಲ್ವಾ? ಏನ್ ಮಯೂರಿ ನೀನು ಯಾವಾಗ ನೋಡಿದ್ರು ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ವಾ? ನೀನ್ ಇಲ್ಲಿಗೆ ಬಂದಿರೋದು ಕೆಲ್ಸ ಮಾಡೋದಕ್ಕಲ್ಲ, ಎಂಜಾಯ್ ಮಾಡೋದಕ್ಕೆ. ಅಲ್ಲಿದ್ರೆ ಬೆಳಿಗ್ಗೆ ಎದ್ದಾಗಿಂದ ಅವ್ರಿಗೆ ಇಷ್ಟವಾಗಿರೋದನ್ನ ಮಾಡಿ ಹಾಕೋದು, ಆಮೇಲೆ ಮಾಡಿ ಹಾಕಿದನ್ನ ತೊಳೆಯೋದು, ಮತ್ತೆ ಮತ್ತೆ ಮಧ್ಯಾಹ್ನ ರಾತ್ರಿಗೆ ಅಡಿಗೆ ರೆಡಿ ಮಾಡೋದು. ನೋಡು, ಬೆಂಗಳೂರಲ್ಲಿ ಮಾಡ್ಬೇಕಾಗಿರೋ ಎಲ್ಲ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಇಲ್ಲಿ ಒಂದೆರಡು ದಿವಸ ವಿಶ್ರಾಂತಿ ತಗೊಳ್ಳೋದಕ್ಕೆ ಬಂದಿರೋದು.
ವಿಶ್ರಾಂತಿ ತಗೊಳ್ಳೋದಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಏ ಬರೀ ವಿಶ್ರಾಂತಿ ತಗೊಳ್ಳೋದಕ್ಕಲ್ಲ, ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ಬಂದಿರೋದು.